ಮೈಸೂರು ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಬದಲಾಗಿ ಯದುವೀರ್ ಒಡೆಯರ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾಯಿತು. ಈಗ ಯದುವೀರ್ ಅವರನ್ನ ಗೆಲ್ಲಿಸಿಕೊಳ್ಳುವಂತ ಜವಾಬ್ದಾರಿ ಯಾರ್ದು? ಅದಕ್ಕೂ ಸಂಬಂಧಿಸಿದಂತೆ ಈಗ ಬಿಜೆಪಿ ಟಾಸ್ಕ್ ಕೊಟ್ಟಿದೆ. ಯದುವೀರ್ ಅವರನ್ನ ಗೆಲ್ಲಿಸಿಕೊಳ್ಳುವಂತ ಜವಾಬ್ದಾರಿಯೂ ಕೂಡ ಪ್ರತಾಪ್ ಸಿಂಹ ಅವರಿಗೆ. ಯದುವೀರ್ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ನೀವು ಅಂತ ಹೈಕಮಾಂಡ್ ನಾಯಕರು ಪ್ರತಾಪ್ ಸಿಂಹ ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಟಿಕೆಟ್ ಮಿಸ್ ಆಯಿತು ಅಂತ ಅಸಮಾಧಾನಗೊಂಡಿದ್ರು ಸಿಂಹ. ಆದರೆ ಹೈಕಮಾಂಡ್ ಸೂಚನೆಯಂತೆ ಯದುವೀರ್ ಅವರ ಬೆನ್ನಿಗೆ ನಿಂತು ಪ್ರಚಾರವನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಪ್ರತಾಪ್ ಸಿಂಹ ಅವರದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ. ಗಣಪತಿ, ಈಗ ಗೆಲ್ಲಿಸ್ಕೋಬೇಕು ಅನ್ನೋದು ಟಾಸ್ಕ್ ಕೊಡೋದು ಸರಿ, ಗೆಲ್ಲಿಸಿಕೊಂಡರೆ ಏನು ಅನ್ನೋದು ಕೂಡ ಮಾತುಕತೆಯಾಗಿರುತ್ತೆ. ಏನು ಪ್ರತಾಪ್ ಸಿಂಹ ಅವರಿಗೆ ಏನಾದರೂ ಬೇರೆ ರೀತಿಯ ಜವಾಬ್ದಾರಿಯನ್ನು ಕೊಡೋದು ರಾಜ್ಯದಲ್ಲಿ, ಅಥವಾ ಇನ್ನೇನಾದರೂ ಮಾಡಿಕೊಡ್ತೀವಿ ಈ ಭರವಸೆ ಏನಾದರೂ ಸಿಕ್ಕಿದೆಯಾ? ಖಂಡಿತ. ಯಾಕಂತಂದ್ರೆ ಈಗಾಗಲೇ ಪ್ರತಾಪ್ ಸಿಂಹ ಅವರಿಗೆ ಯಾವಾಗ ಟಿಕೆಟ್ ನನಗೆ ಮಿಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದ್ರು, ಅಲ್ಲಿವರೆಗೂ ಕೂಡ ಒಂದಷ್ಟು ಅಸಮಾಧಾನ ಕೂಡ ಇತ್ತು. ಅದಾದ ಬಳಿಕ ಟಿಕೆಟ್ ಘೋಷಣೆ ಆಯಿತು. ಯದುವೀರವರೇ ನೇರವಾಗಿ ಅಂದ್ರೆ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅನ್ನೋದು ಕೂಡ ಘೋಷಣೆ ಕೂಡ ಆಯಿತು. ಆದ್ರೆ ಇದಾದ ಬೆನ್ನಲ್ಲೇ ತನ್ನ ರಾಜಕೀಯ ಅಂತ್ಯ ಆಗುತ್ತಾ ಅಥವಾ ನನ್ನ ರಾಜಕೀಯ ಇಲ್ಲೇ ಅಂತ್ಯ ಆಗ್ಬಹುದಾ ಅನ್ನೋ ಒಂದಷ್ಟು ನಿಟ್ಟಿನಲ್ಲೂ ಕೂಡ ಒಂದು ಅಸಮಾಧಾನವನ್ನ ಒಂದು ಹೊರಗಡೆ ಹಾಕಿರುವಂಥದ್ದು, ಒಂದಷ್ಟು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಆದ್ರೆ ಇದನ್ನ ಗಮನಿಸಿದಂತ ಹೈಕಮಾಂಡ್ ನಾಯಕರು ಇರ್ಬೋದು, ಹಾಗೆ ರಾಜ್ಯ ಚುನಾವಣೆಯ ಬಿಜೆಪಿ ಚುನಾವಣೆಯ ಉಸ್ತುವಾರಿ ಇರ್ಬೋದು ಅಗರ್ವಾಲ್ ಅವರು, ಇವರೆಲ್ಲರೂ ಕೂಡ ಪ್ರತಾಪ್ ಸಿಂಹ ಅವರನ್ನ ಒಂದು ಟಾಸ್ಕ್ ಕೊಟ್ಬಿಟ್ಟು ನೇರವಾಗಿ ನಿಮ್ಗೂ ಕೂಡ ಒಂದು ಜವಾಬ್ದಾರಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಯನ್ನ ಈಗಾಗಲೇ ಪ್ರತಾಪ್ ಸಿಂಹ ಅವರಿಗೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದ್ರೆ ಪ್ರತಾಪ್ ಸಿಂಹ ಅವರು ನೋಡಿ ಈ 2 ಬಾರಿ ಗೆದ್ದಿರುವಂತವ್ರು, 3ನೇ ಬಾರಿ ಕೂಡ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು, ಟಿಕೆಟ್ ಸಿಗ್ಲಿಲ್ಲ. ಈಗ ಯದುವೀರ್ ಅವರನ್ನ ನೇರವಾಗಿ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿಯನ್ನ ಪ್ರತಾಪ್ ಸಿಂಹ ಅವರಿಗೆ ಕೊಟ್ಟಿರುವಂತದ್ದು. ನೇರವಾಗಿ ಅವರು ಆ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು, ಜೊತೆಗೆ ಈ ಹಿಂದೆ ಗೆದ್ದಂತ ಲೀಡ್ ಏನಿದೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಗೆದ್ದಿದ್ರಲ್ಲ ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಯದುವೀರ್ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು, ಈ ರೀತಿಯಾದಂತಹ ಟಾಸ್ಕ್ ಈಗ ಹೈಕಮಾಂಡ್ ನಾಯಕರು ಕೊಟ್ಟಿರುವಂತದ್ದು. ಹಾಗಾದ್ರೆ ಈ ರೀತಿಯಾದಂತಹ ಕಾರ್ಯಗಳಿಗೆ ಏನ್ ಜವಾಬ್ದಾರಿ ಸಿಗ್ಬೋದು ನೋಡಿ, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಜೊತೆಗೆ ರಾಜ್ಯ ಮಟ್ಟದಲ್ಲಿರ್ಬೋದು, ಒಂದು ಹುದ್ದೆ ಅಂದ್ರೆ ಉನ್ನತ ಮಟ್ಟದ ಹುದ್ದೆಯನ್ನ ಕೊಡೋದಾಗಿ ಈಗಾಗಲೇ ರಾಧಾ ಮೋಹನ್ ಅಗರ್ವಾಲ್ ಅವರು ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಸ್ವತಃ ಅವರೇ ತಮ್ಮ ಮನೆಗೆ ಕರೆದು, ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಕ್ಯಾಂಪೇನ್ ಇರ್ಬೋದು, ಯಾವುದೇ ಹೇಳಿಕೆಗಳಾಗಿರ್ಬೋದು, ಜೊತೆಗೆ ಯದುವೀರ್ ಅವರ ಜೊತೆಯಾಗಿ ಕ್ಯಾಂಪೇನ್ ಮಾಡಿ ಈ ನಿಟ್ಟಿನಲ್ಲಿ ಅವರ ಗೆಲುವಿಗೆ ನೀವು ಸಾಕ್ಷಿ ಆಗಬೇಕು. ಹೀಗೆ ಆಗಿದ್ದೇ ಆದಲ್ಲಿ ಹೈಕಮಾಂಡ್ ನಾಯಕರು ನಿಮ್ಮ ಮೇಲೆ ಗಮನ ಇಟ್ಕೊಂಡು ಒಂದು ಮಹತ್ತರವಾದ ಜವಾಬ್ದಾರಿ ಈಗಾಗಲೇ ಕೊಡುವಂತ ಸಾಮರ್ಥ್ಯಗಳಿದೆ, ಅಂದ್ರೆ ಸಾಧ್ಯತೆಗಳಿದೆ. ಈಗ ನೀವು ನೋಡಬಹುದು ತೇಜಸ್ವಿ ಸೂರ್ಯ ಅವರು ಕೂಡ ರಾಷ್ಟ್ರೀಯ ಯುವ ನಾಯಕತ್ವದ ಯುವ ಮೋರ್ಚಾದ ಅಧ್ಯಕ್ಷರು ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅದೇ ಮಟ್ಟದ ಒಂದು ಉನ್ನತ ಮಟ್ಟದ ಹುದ್ದೆಗಳನ್ನ ನಿರೀಕ್ಷೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಿ ಹೈಕಮಾಂಡ್ ಕೊಟ್ಟಿರುವಂತಹ ಭರವಸೆ ಆಧಾರದ ಮೇಲೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಅವರ ಜೊತೆಯಾಗಿ ಕ್ಯಾಂಪೇನ್ ಕೂಡ ಮಾಡ್ತಿರುವಂತದ್ದು. ರಕ್ಷಕ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.